ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಈ ದಿನ ನಮ್ಮ ಬಳ್ಳಾರಿ ನಗರದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಬಳ್ಳಾರಿ ಉಪನಿರ್ದೇಶಕರ ಇವರ ಗಮನಕ್ಕೆ ತರಲಾದ ವಿಚಾರಗಳನ್ನು ನಾವು ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೇವೆ. ಇಡೀ ಬಳ್ಳಾರಿ ನಗರ ಮತ್ತು ಬಳ್ಳಾರಿ ತಾಲೂಕಿನಾದ್ಯಂತ ಇರುವ ಪಶು ಆಸ್ಪತ್ರೆಗಳಲ್ಲಿರುವಂಥ ಅಸೌಕರ್ಯಗಳು ಮತ್ತು ಇಲಾಖೆಯಲ್ಲಿ ದೊರಕುವಂಥ ಸೌಲಭ್ಯಗಳ ಕುರಿತು ಗಮನಕ್ಕೆ ತರಲಾಯಿತು. ಆ ವಿಚಾರವಾಗಿ ನಾವು ಈ ದಿನ ಈ ಲೈವ್ ಕಾರ್ಯಕ್ರಮಕ್ಕೆ ಹಾಜರಾದಂಥವರು ಶ್ರೀನಿವಾಸ್ ಗೋನಾಳು ಮತ್ತು ರವಿ ಜಿಲ್ಲಾ ಕಾರ್ಯದರ್ಶಿ, ನಾನು ಜಿಲ್ಲಾಧ್ಯಕ್ಷ, ಆಮೇಲೆ ಜಿಲ್ಲಾಧ್ಯಕ್ಷ SC/ST ಘಟಕದ ಅಧ್ಯಕ್ಷರು ವೆಂಕಟೇಶ್ಲು ಮತ್ತು ಜನಾರ್ದನ್ ಬಂಡೇಟಿ ಜಿಲ್ಲಾ ಕಾರ್ಯದರ್ಶಿ, ಮತ್ತು ಮೋಕ ಮಹೇಶು, ಮತ್ತು ತಾಲೂಕು ಅಧ್ಯಕ್ಷರು ಮಹೇಂದ್ರ ತಿರುವಾರ, ಮತ್ತು ಅಲ್ಪಸಂಖ್ಯಾತರ ಅಧ್ಯಕ್ಷರು ಹನೀಫು, ಈ ಥರದವರೆಲ್ಲರೂ ಈ ದಿನ ನಾವು ರೈತರ ಪರವಾಗಿ ಪಶುಗಳಿಗೆ ಆಗುವಂಥ ಸಮಸ್ಯೆಗಳ ಬಗ್ಗೆ ದಿನ ದೂರು ಕೊಟ್ಟಿದ್ದೀವಿ. ಹಾಗಾಗಿ ಈ ಸಮಸ್ಯೆಗಳನ್ನೇನು ನಾವು ಇವ್ರ ಗಮನಕ್ಕೆ ತಂದಿದ್ದೀವಿ, ಆದಷ್ಟು ಬೇಗನೆ ತುರ್ತಾಗಿ ಬಗೆಹರಿಸಿ ರೈತರಿಗೆ ಮತ್ತು ರೈತಾಪಿ ವರ್ಗಕ್ಕೆ ಮತ್ತು ಪಶು ಮತ್ತು ಇನ್ನೂ ಇತರೆ ಜಂತುಗಳಿಗೆ ಅವಕಾಶ ಮಾಡಿಕೊಡಲಿ, ಆರೋಗ್ಯಕ್ಕೆ ಅನುಕೂಲಕರವಾದ ವಾತಾವರಣ ನಿರ್ಮಿಸಿಕೊಡಲಿ ಅಂತೇಳಿ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ನಮಸ್ಕಾರ. ಮಾತಾಡಿ ಯಾರಾದರೂ. ಹಾಗೆಯೇ ನಾವು ಕೆಲವೊಂದಿಷ್ಟು ಅಂಶಗಳು ರೈತರು ಸಾಮಾನ್ಯವಾಗಿ ಪಶುಗಳ ಅಂದ ತಕ್ಷಣ ರೈತರೇ ಪಶುಗಳನ್ನು ಸಾಕುವಂಥದ್ದು. ಈಗ ಪಶು ಅನ್ನುವಂಥದ್ದು KMF ಕಡೆಯಿಂದ ಅದು ಒಂದು ದೊಡ್ಡ ಉದ್ಯಮವಾಗಿ ಬೆಳೀತಾ ಇದೆ. ಇವತ್ತಿನ ದಿನ ಹಾಲಿನ ಡೈರಿಗಳು, ಹಾಲಿನ ಚಟುವಟಿಕೆ ಮತ್ತು ಬೆಣ್ಣೆ ಚಟುವಟಿಕೆ ಈ ರೀತಿನಲ್ಲೆಲ್ಲ ನಡೀತಾ ಇದೆ. ಆದರೆ ಪಶು ಇಲಾಖೆ ಈ ಆಧುನಿಕ ಕಾಲಕ್ಕೆ ತಕ್ಕಂತೆ ಆಕ್ಟಿವೇಟ್ ಆಗ್ತಾ ಇಲ್ಲ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಪಶು ವೈದ್ಯರ ಕೊರತೆ. ಈಗ ನಾವು ನೋಡ್ತಾ ಇದ್ದೀವಿ, ನಮ್ಮ ಹಳ್ಳಿಗಳಲ್ಲಿ ನಮ್ಮ ದನಕರುಗಳಿಗೆ ಸಮಸ್ಯೆ ಇದೆ ಬನ್ನಿ ಸರ್ ಅಂತ ಫೋನ್ ಮಾಡಿದರೆ ಅಲ್ಲಿ ವೈದ್ಯರ ಕೊರತೆ ಇದೆ. ಕಾಂಪೌಂಡರ್ಗಳು ಬಂದು ಅವಕ್ಕೆ ಟ್ರೀಟ್ಮೆಂಟ್ ಮಾಡುವಂಥದ್ದು. ಕಾಂಪೌಂಡ್ರಿಗೆ ಆ ವೈದ್ಯರಿಗಿರುವಂತಹ ತರಬೇತಿ ಮತ್ತು ವೈದ್ಯರಿಗಿರುವಂಥ ಸ್ಕಿಲ್ಸ್ ಕಾಂಪೌಂಡ್ರಿಗೆ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಕಾಂಪೌಂಡ್ರಿಗೆ ಯಾವ ರೀತಿ ಇದರಲ್ಲಿ ಇನ್ನೂ ಒಂದು ಮಹತ್ವದ ಏನಪ್ಪ ಅಂತಂದರೆ IVC ಆ್ಯಕ್ಟ್, IVC ಆ್ಯಕ್ಟ್ ಪ್ರಕಾರ ಇನ್ಸ್ಪೆಕ್ಟ್ರು ಡಾಕ್ಟ್ರುಗಳ ಮೇಲೆ ಹುದ್ದೆನಲ್ಲಿರೋರೇ ಅವ್ರನ್ನ ಟ್ರೀಟ್ಮೆಂಟ್ ಮಾಡಬೇಕು IVC ಆ್ಯಕ್ಟ್ ಪ್ರಕಾರ, ವೆಟರ್ನರಿ ಆ್ಯಕ್ಟ್ ಪ್ರಕಾರ. ಆದರೆ ಇಲ್ಲಿ ವೆಟರ್ನರಿ ಆ್ಯಕ್ಟೇ ಜಾರಿಗೆ ಬರ್ತಾ ಇಲ್ಲ ಇವತ್ತಿನವರೆಗೂ. ಇಂಥ ಆಧುನಿಕ ಕಾಲ ನಮ್ಮದು, ಆದರೂ ಇವತ್ತಿನವರೆಗೂ ಪಶು ಇಲಾಖೆಯಲ್ಲಿ ಈ ವ್ಯವಸ್ಥೆ ನಡೀತಾನೇ ಇಲ್ಲ. ಆ್ಯಕ್ಟಿಗೆ ಒಂದಿಷ್ಟೂ ಬೆಲೆ ಇಲ್ಲ. ಮತ್ತು ಔಷಧಿಗಳನ್ನು ನಮ್ಮ ಹಳ್ಳಿಗಳಿಗೆ ಬಡ ರೈತ ಒಂದು ಫೋನ್ ಮಾಡ್ತಾನೆ, ಇಂಥ ಸಮಸ್ಯೆ ಇದೆ ನಮ್ಮ ಪಶುಗಳಿಗೆ ಬನ್ನಿ ಅಂತ ಬಂದು ಹೊರಗಡೆ ಬರ್ಕೊಡುವಂಥದ್ದು. ಈಗ ಔಷಧಿಗಳು, ಈ ದನದ ಔಷಧಿಗಳು ನಮ್ಮ ಲೋಕಲ್ ಹಳ್ಳಿಗಳಲ್ಲಿ ಎಲ್ಲೂ ಸಿಗಲ್ಲ. ನಾವು ಮತ್ತೆ ಬಳ್ಳಾರಿ 30 ಕಿಲೋಮೀಟರ್ ಬಳ್ಳಾರಿಗೆ ಬಂದು ಔಷಧಿಗಳನ್ನು ಖರೀದಿ ಮಾಡ್ಕೊಂಡು ಹೋಗ್ಬೇಕು. ಯಾಕೆ ಇಂಥ ಸಮಸ್ಯೆ? ಯಾಕೆ ಎಲ್ಲ ಪಶು ಆಸ್ಪತ್ರೆಗಳಲ್ಲಿ ಎಲ್ಲ ಔಷಧಿಗಳು ಯಾಕೆ ಇರೋದಿಲ್ಲ? ನಮಗೆ ಬರ್ಕೊಟ್ರೆ ಅಲ್ಲಿಂದ ಬರೋದಕ್ಕೆ ಒಂದು 150 ರೂಪಾಯಿ ಪೆಟ್ರೋಲು, ಮತ್ತು ಇಲ್ಲಿ ಔಷಧಿ ಒಂದು 400-500 ರೂಪಾಯಿ ಪ್ರೈವೇಟ್ಗಳಲ್ಲಿ. ಈ ರೀತಿ ಬಡ ರೈತರಿಗೆ ಸಮಸ್ಯೆ ಆಗ್ತಿದೆ. ಮತ್ತೆ ಎಲ್ಲ ಆಸ್ಪತ್ರೆಗಳಲ್ಲಿ ಸಮಯ ಪಾಲನೆ ಮತ್ತೆ ಟೈಮಿಗೆ ಸರಿಯಾಗಿ, ಇಲ್ಲಿ ವೈದ್ಯರು ಟೈಮ್ ಸರಿಯಾಗಿ ಬರ್ತಾ ಇಲ್ಲ ಆಸ್ಪತ್ರೆಗಳಿಗೆ. 10:30ಗೆ ಬರೋದು, ತಮಗೆ ತಿಳಿದಾಗ ಬರೋದು, ಈ ಥರ ಆಗ್ತಾ ಇದೆ. ಅದರಿಂದ ಸಮಯ ಪರಿಪಾಲನೆ ಮಾಡಿರಿ ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ವಿ. ಮತ್ತು ಯಾವುದೇ ಆಸ್ಪತ್ರೆಗಳಲ್ಲಿ, ಪಶು ಇಲಾಖೆಗೆ ಸಂಬಂಧಪಟ್ಟಂತಹ ಯಾವುದೇ ಆಸ್ಪತ್ರೆಗಳಲ್ಲಿ ID ಕಾರ್ಡ್ ಧರಿಸೋದಿಲ್ಲ ಸ್ಟಾಫ್ಸ್. ಯಾರು ಜನಸಾಮಾನ್ಯತೆ ಬರ್ತಾರೆ, ಅವರು ಪ್ರೈವೇಟ್ ಯಾರೋ ಗೌರ್ಮೆಂಟ್ಸ್ ಯಾರೋ ಯಾರಿಗೂ ಗೊತ್ತಾಗಲ್ಲ. ಇಂಥ ಸಿಚುವೇಶನ್ ಇದೆ. ಸಿಬ್ಬಂದಿಯವರು ಅರ್ಹತೆ ಇಲ್ಲದೆ ಇರೋರು ಅಂದರೆ ಕಾಂಪೌಂಡ್ರ್ ಟ್ರೀಟ್ಮೆಂಟ್ ಮಾಡೋದನ್ನು ಬರೆದಿದ್ದೀವಿ. ಮತ್ತು ಇಲಾಖೆಯಲ್ಲಿ ಮಹಿಳಾ ಸಿಬ್ಬಂದಿಗಳಿಗೆ, ಇಲ್ಲೇ ಪಶು ಇಲಾಖೆಯಲ್ಲಿ ಮಹಿಳಾ ಡಾಕ್ಟರ್ ಇರ್ತಾರೆ, ಮಹಿಳಾ ಕಾಂಪೌಂಡರ್ ಇರ್ತಾರೆ. ಮಹಿಳಾ ಸಿಬ್ಬಂದಿಗಳಿಗೆ ಆಯಾ ಹಳ್ಳಿಗಳಲ್ಲಿ ಆಸ್ಪತ್ರೆಗಳಲ್ಲಿ ಶೌಚಾಲಯಗಳ ವ್ಯವಸ್ಥೆ ಇಲ್ಲ. ಅವ್ರು ಪಾಪ, ಸರ್ ನಮ್ಮಲ್ಲೇ ಶೌಚಾಲಯ ವ್ಯವಸ್ಥೆ ಇಲ್ಲ ಸರ್ ಅಂತ ಕೇಳ್ತಾರೆ. ಇಂಥ ದುರ್ವ್ಯವಸ್ಥೆ ನಮ್ಮಲ್ಲಿ ಇದೆ, ಮೂಲಭೂತ ಸೌಕರ್ಯ ಇದೆ ಇಲ್ಲ ಅಂತೇಳಿ. ಮತ್ತು ಆ್ಯಂಬುಲೆನ್ಸ್ಗಳು 1962 ಭಾಳಷ್ಟು ಜನರಿಗೆ ಗೊತ್ತೇ ಇಲ್ಲ. 1962ಕ್ಕೆ ಯಾವುದೇ ರೈತರು ತಮ್ಮ ಪಶುಗಳಿಗೆ, ತಮ್ಮ ಪ್ರಾಣಿಗಳಿಗೆ, ಯಾವುದೇ ಪ್ರಾಣಿ ಪಶುಗಳಿಗೆ ಸಮಸ್ಯೆಗಳಿದ್ದರೆ 1962 1962ಕ್ಕೆ ಫೋನ್ ಮಾಡಿದರೆ ಆ್ಯಂಬುಲೆನ್ಸ್ನಲ್ಲಿರುವಂತಹ ವೈದ್ಯರೇ ಬಂದು ಟ್ರೀಟ್ಮೆಂಟ್ ಮಾಡಿ
ಬರುವಂತಹ ವ್ಯವಸ್ಥೆ ಇದು. ಈಗ ಆದ್ರೆ ಮನುಷ್ಯರಿಗೆ 108 ಹೆಂಗೋ ಹಂಗೆ ಮನುಷ್ಯರಿಗೆ ಹಂಗೆ 108ಕ್ಕೆ ಫೋನ್ ಮಾಡಿಕೊಂಡು ಆಂಬುಲೆನ್ಸ್ ಕರೆಸ್ಕೊಂಡು ನಾವು ಇಲ್ಲಿಗೆ ಪ್ರಥಮ ಚಿಕಿತ್ಸೆ ತಗೊಂಡು ಇಲ್ಲಿ ಬರ್ತೀವಿ. ಆದರೆ ಈ ಸೇಮ್ ಇದು ಪಶುಗಳಿಗೆ ಕೂಡ ಆಂಬುಲೆನ್ಸ್ ವ್ಯವಸ್ಥೆ ಇದೆ. ಆದ್ರೆ ಹೇಳಿ ಇನ್ನೊಂದು 1962 ಮತ್ತೊಂದ್ಸರಿ ಹೇಳ್ತೀನಿ, 1962 ಇದಕ್ಕೆ ಫೋನ್ ಮಾಡಿದ್ರೆ ವೈದ್ಯರೇ ತಮ್ಮ ಮನೆ ಬಾಗಿಲಿಗೆ ಬಂದು ಟ್ರೀಟ್ಮೆಂಟ್ ಮಾಡುವಂತಹ ವ್ಯವಸ್ಥೆ ಇದು. ಆದರೆ ಇದೇನಾಗ್ತಾ ಇದೆ, ನಾವು ಒಂದು ದಿನ ಫೋನ್ ಮಾಡಿದ್ರೆ ಮತ್ತೊಂದು ದಿನ ಅವ್ರು ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ. ಇನ್ನು ಇದಕ್ಕೆ ತುರ್ತು ವಾಹನ, ತುರ್ತು ಚಿಕಿತ್ಸೆ ಅನ್ನೋದಕ್ಕೆ ಅರ್ಥನೇ ಇರೋದಿಲ್ಲ. ಆಗಿಂದಾಗಲೇ ಫೋನ್ ಮಾಡಿದ ತಕ್ಷಣ ಅರ್ಧ ಗಂಟೆ 1 ಗಂಟೆನಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡಿದ್ರೆ ಅದಕ್ಕೆ ತುರ್ತು ಚಿಕಿತ್ಸೆ ಅಂತಾರೆ. ಇಲ್ಲ ಅಂತಂದರೆ ಈಗ 2-3 ದಿನ ತಗೊಳ್ಳೋದಾದರೆ ಅದಕ್ಕೆ ತುರ್ತು ಚಿಕಿತ್ಸೆ ಅಂತ ಕರಿಬೇಕು. ಈ ಥರ ಕೆಲವೊಂದು ಅಂಶಗಳನ್ನು ನಮ್ಮ ಉಪನಿರ್ದೇಶಕರು ಪಶು ಇಲಾಖೆ ಇವರ ಗಮನಕ್ಕೆ ತಂದಿದ್ದೀವಿ. ಮತ್ತೆ ನಾವು ಇದನ್ನು ಫಾಲೋಅಪ್ ಮಾಡ್ತೀವಿ. ಒಂದು 15-20 ದಿನಗಳಲ್ಲಿ ಮತ್ತೆ ಯಾವೆಲ್ಲ ಅಂಶಗಳು ಚೇಂಜಸ್ ಮಾಡ್ಕೊಂಡಿದ್ದಾರೆ ಅಂತೇಳಿ ನಾವು ಮತ್ತೆ ಫಾಲೋಅಪ್ ಮಾಡ್ತೀವಿ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೆ. ಮುಂದೆ ಬನ್ನಿ, ನಾನು ಮಾತಾಡ್ತೀನಿ. ಡಿ ವೆಂಕಟೇಶಲು, KRS ಪಕ್ಷದ ಜಿಲ್ಲಾಧ್ಯಕ್ಷರು, SC/ST ಘಟಕ ಬಳ್ಳಾರಿ. ನಾವು ಇವತ್ತಿನ ದಿನ ಪಶುಪಾಲನಾ ಇಲಾಖೆಯಲ್ಲಿ ಉಪನಿರ್ದೇಶಕರು ಕಚೇರಿಗೆ ಬಂದಿದ್ದೀವಿ. ಹೇಳಿದ್ದೀವಿ ನಮ್ಮ ವಿಷಯಗಳು, ನಮ್ಮ ಸಮಸ್ಯೆಗಳು, ರೈತರಿಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ವಿಚಾರವಾಗಿ ನಾವು ಅಧಿಕಾರಿಗಳಿಗೆ ಸಮರ್ಪಕವಾಗಿ ಮಾಡಿದ್ದೇವೆ. ಇನ್ನು ಮುಂದೆ ಆಗಲೂ ಎಚ್ಚೆತ್ತುಕೊಂಡು ರೈತರಿಗೆ, ಜನಸಾಮಾನ್ಯರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕೆಂದು KRS ಪಕ್ಷ ವತಿಯಿಂದ ನಾವು ಒತ್ತಾಯ ಮಾಡ್ತಿದ್ದೇವೆ. ಇಲ್ಲ ಮುಂದಿನ ದಿನಗಳಲ್ಲಿ ಇದೇ ರೀತಿ ಧೋರಣೆ ಮಾಡಿದರೆ ನಾವು ಮತ್ತು ಜಿಲ್ಲಾ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಮತ್ತು ಆಯುಕ್ತರಿಗೆ ಮತ್ತು ಸಚಿವರಿಗೆ ಹೋರಾಟದ ಮೂಲಕ ಎಚ್ಚರಿಕೆ ಮಾಡುತ್ತಿರುವೆ ಎಂದು ಇವತ್ತಿನ ದಿನ ನಾವು ಆಗ್ರಹಿಸ್ತಿದ್ದೇವೆ. KRS ಪಕ್ಷ ವತಿಯಿಂದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಜೈ KRS.